ಇನ್ನೊಂದು ವಿಚಾರ, ಹೊಸ ವರ್ಷಾಚರಣೆ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಲಾಗತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಎಷ್ಟರ ಮಟ್ಟಿಗೆ ವ್ಯಾಪಾರ ವಹಿವಾಟು ಆಗಿದೆ, ಮದ್ಯ ಖರೀದಿ ಎಷ್ಟಾಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಜನಕ್ಕೆ ಇರುತ್ತೆ. ಸೊ ಅದನ್ನು ನಾವು ನೋಡೋದಾದರೆ ನೋಡಿ, ಹೊಸ ವರ್ಷದ ಒಂದೇ ದಿನ 69 ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಅಬಕಾರಿ ಇಲಾಖೆಗೆ 250 ಕೋಟಿ ರಾಜಸ್ವ ಸಂಗ್ರಹ ಆಗಿದೆ. ಬೆಂಗಳೂರು ನೂತನ ವರ್ಷಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಡಿಸೆಂಬರ್ 31ರಂದು ಭರ್ಜರಿ ಮದ್ಯ ಮಾರಾಟ ಆಗಿದೆ. ಒಂದೇ ದಿನದಲ್ಲಿ 69 ಲಕ್ಷ ಲೀಟರ್ ಮದ್ಯ ಬಿಕರಿ ಆಗಿದೆ. ಒಂದೇ ದಿನದಲ್ಲಿ ವಿಸ್ಕಿ, ಬ್ರ್ಯಾಂಡಿ, ರಮ್ಮು ಸೇರಿದಂತೆ ಬರೋಬ್ಬರಿ 5.27 ಲಕ್ಷ ಬಾಕ್ಸ್ IML ಮದ್ಯ ಮಾರಾಟ ಆಗಿರುವಂಥದ್ದು. ಒಂದು ಬಾಕ್ಸ್ಗೆ 8.64 ಲೀಟರ್ನಂತೆ ಒಟ್ಟು 45.53 ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ. ಸುಮಾರು 3 ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿದ್ದು, ಒಂದು ಬಾಕ್ಸ್ಗೆ 7.8 ಲೀಟರ್ನಂತೆ 23.4 ಲಕ್ಷ ಲೀಟರ್ ಬಿಯರ್ ಸೇರಿದಂತೆ ಒಟ್ಟಾರೆ 68.93 ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ. 2023ರ ವರ್ಷಾಂತ್ಯಕ್ಕೆ ಹೋಲಿಸಿದ್ರೆ ಪ್ರಸಕ್ತ ಸಾಲಿನಲ್ಲಿ ಅಧಿಕ ಪ್ರಮಾಣದ ಮದ್ಯ ಮಾರಾಟ ಆಗಿದೆ. 2023ಕ್ಕೆ ಬಾಯ್ ಹೇಳಿ 2024ಕ್ಕೆ ಹಾಯ್ ಹೇಳಿದ್ರಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಅಂದರೆ 2024ಕ್ಕೆ ಬಾಯ್ ಹೇಳಿ 2025ಕ್ಕೆ ಹಾಯ್ ಹೇಳಿದ್ದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ವಹಿವಾಟು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ವೈನ್ ಸ್ಟೋರ್ಸು, ಬಾರು, ರೆಸ್ಟೋರೆಂಟ್ಸು, ಪಬ್ಬು, MS ಆಯಿಲು ಮಳಿಗೆ ಮತ್ತು ಸಾಗಾಟ ಮಾರಾಟ ಮಳಿಗೆಗಳಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಜೋರಾಗಿದ್ದು, ಅಧಿಕ ಪ್ರಮಾಣದ ವ್ಯಾಪಾರ ಆಗಿ 250 ಕೋಟಿ ರಾಜಸ್ವ ಸಂಗ್ರಹ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾಖಲೆ ಒಂದೇ ದಿನದಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪಾರ ವಹಿವಾಟು ಆಗಿದೆ ಹೊಸ ವರ್ಷದ ಸಂಭ್ರಮದಲ್ಲಿ ಅನ್ನೋದನ್ನು ನೋಡ್ತಾ ಇದ್ವಿ. ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನೋಡೋಣ. ಸಚಿವ ದಿನೇಶ್ ಲಕ್ಷ್ಮಿ ರಾಜೀನಾಮೆಗೆ ನಿತ್ಯ 5 ಜಿಲ್ಲೆಗಳಲ್ಲಿ ಬಿಜೆಪಿಯಿಂದ ಧರಣಿ. ಬಾಣಂತಿಯರ ಸಾವು ಕೇಸ್ ಮುಂದಿಟ್ಟು ಇವತ್ತಿನಿಂದ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವು ಪ್ರಕರಣ ಸಹಜವಾಗಿ ಆತಂಕವನ್ನು ಹುಟ್ಟು ಹಾಕಿದೆ. ಈಗಾಗಲೇ ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದೆ, ಹೋರಾಟದ ಹಾದಿಯನ್ನು ಎಳೆದಿದೆ. ಇವತ್ತಿನಿಂದ ನೂತನವಾಗಿ ಸಚಿವ ದಿನೇಶ್ ಹಾಗೆ ಲಕ್ಷ್ಮಿ ಇವರಿಬ್ಬರೂ ಕೂಡ ರಾಜೀನಾಮೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ಇವತ್ತಿನಿಂದ ನಿತ್ಯವೂ ಕೂಡ 5 ಜಿಲ್ಲೆಗಳಲ್ಲಿ ಬಿಜೆಪಿಯಿಂದ ಧರಣಿಯನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಆರಂಭಿಸೋಕೆ ನಿರ್ಧರಿಸಿರುವಂಥದ್ದು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಬೇಕು, ಅವ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸಲಾಗಿದೆ. ಇವತ್ತಿನಿಂದ 5 ಜಿಲ್ಲೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಹೋರಾಟ ನಡೆಯುತ್ತೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಭಿನ್ನಾಭಿಪ್ರಾಯ ಶಮನಕ್ಕೆ ಶೀಘ್ರ JDSನ ಸಭೆ. ಪಕ್ಷ ಸಂಘಟನೆ, ಸಣ್ಣ ಪುಟ್ಟ ಭಿನ್ನಮತದ ಕುರಿತು ಚರ್ಚೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯದ ಮಟ್ಟಿಗೆ JDSಗೆ ಇದೆ. ಆ ಕಾರಣಕ್ಕಾಗಿ ಈ ತಿಂಗಳ 2ನೇ ಅಥವಾ 3ನೇ ವಾರ ಒಂದು ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಪಕ್ಷ ದುರ್ಬಲ ಆಗ್ತಿದೆ ಅನ್ನುವಂಥ ಒಂದು ಬೇಸರ ಕಾರ್ಯಕರ್ತರಲ್ಲೂ ಇದೆ, ಪಕ್ಷದ ಕೆಲವು ಮುಖಂಡರಲ್ಲೂ ಕೂಡ ಇದೆ. ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಒಂದು ತಂತ್ರಗಾರಿಕೆಯ ಅವಶ್ಯಕತೆ ಕೂಡ ಇದೆ. ಸ್ಥಳೀಯ ಚುನಾವಣೆ ಗೆಲುವಿನತ್ತ ಪಕ್ಷದ ದಳ ನಾಯಕರು ಹೆಚ್ಚಿನ ಒತ್ತನ್ನು ನೀಡಬೇಕು, ಚಿತ್ತವನ್ನು ಹರಿಸಬೇಕು. ಅದು ಯಾವ ರೀತಿಯಾಗಿ ಅಂತ ಒಂದು ಪ್ಲಾನ್ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೇನೆ ಸಮರ್ಥ ನಾಯಕತ್ವದ ಹುಡುಕಾಟದಲ್ಲಿ ಪಕ್ಷ ಇದೆ. ಒಬ್ಬ ಸ್ಟ್ರಾಂಗ್ ಲೀಡರ್ JDSಗೆ ಸದ್ಯದ ಮಟ್ಟಿಗೆ ಯಾರು ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಒಂದು ನಾಯಕತ್ವ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಹುಡುಕಾಟದಲ್ಲಿ ಒಂದು ಸಭೆ ಮಾಡೋಣ, ಒಂದು ಚರ್ಚೆ ಮಾಡೋಣ ಅಂತ ನಿರ್ಧರಿಸಿದ್ದಾರೆ. ಜನವರಿ 2ನೇ ಅಥವಾ 3ನೇ ವಾರದಲ್ಲಿ ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಇನ್ನು ಉಪಚುನಾವಣೆ ಸೋಲಿನ ಬಳಿಕ ನಾಯಕರುಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳಿಗಿದೆ, ಕೆಲವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. JDSನ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಸಭೆ ಸಮಾರಂಭಗಳಾಗಿರ್ಬೋದು, ಇದು ಯಾವುದರಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ನಿಮ್ಮ ಮುನಿಸಿಗೆ ಏನು ಕಾರಣ, ಅಸಮಾಧಾನಕ್ಕೆ ಏನು ಕಾರಣ, ಎಲ್ಲವೂ ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಒಂದು ನಿರ್ಧಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆದಿದ್ದಾರೆ.